ಹಲೋ ನಮಸ್ಕಾರ ಸ್ನೇಹಿತರ. ಏನಪ್ಪ ದೃಷ್ಟಿ ಆಗತ್ತಾ ವೈಷ್ಣು ಹಾಗೆ ಲಕ್ಷ್ಮಿ ಜೋಡಿಗೆ? ಹಾಗಿದ್ರೆ ಇಲ್ಲಿ ಕಾವೇರಿ ಮಾಡಿದ್ದೇನು, ಕೀರ್ತಿ ಮಾಡೋಕೆ ಹೊರಟಿದ್ದೇನು, ವೆದೆ ಎಲ್ಲರ ಮುಂದೆ ಸಿಕ್ಕಾಕೊಂಡೇ ಬಿಟ್ಲ. ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ಗೆ ಅರ್ಥ ಆಗುತ್ತೆ ಎಷ್ಟು ಲಕ್ಷ್ಮಿ ಅವರು ನನ್ನನ್ನು ಪ್ರೀತಿ ಮಾಡ್ತಾರೆ ಅಂದರೆ, ಎಷ್ಟು ಅಂದರೆ ದಿನೇ ದಿನ ಅವರ ಪ್ರೀತಿ ನನ್ನ ಮೇಲೆ ಜಾಸ್ತಿ ಆಗ್ತದೆ. ಆದರೆ ನನಗೆ ಅವ್ರನ್ನ ಪ್ರೀತಿ ಮಾಡೋಕೆ ಆಗ್ತಿಲ್ವಲ್ಲ. ನಾನು ಈಗಲೂ ಕೂಡ ಹಳೆ ಪ್ರೀತಿಲೇ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಆದರೆ ಅವ್ರು ನಾನು ನಿಜವಾಗಿ ಪ್ರೀತಿ ಮಾಡಿ ಹತ್ತಿರ ಆಗ್ತಿದ್ರೆ ನಾನು ಅವ್ರ ಮುಂದೆ ನಾಟಕ ಮಾಡ್ತಾ ಕೂತಿದ್ದೀನಿ. ನಾನು ಮಾಡ್ತಿರೋದು ಎಷ್ಟು ಸರಿ, ನಾನು ನಿಜವಾಗ್ಲೂ ತುಂಬ ತಪ್ಪು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದು ಸತ್ಯ ಹೇಳೋಕ್ಕೆ ಮುಂದಾಗ್ತಾನೆ ಲಕ್ಷ್ಮಿಗೆ. ನಾನು ನಿಮ್ಮ ಪ್ರೀತಿಗೆ ಡಿಸರ್ವ್ ಅಲ್ಲ ಅಂತ ಅನ್ನಿಸ್ತದೆ. ನನ್ನ ಪ್ರೀತಿ ಹುಡುಗಿ ಯಾರು ಅಂತ ಗೊತ್ತಾದರೆ ನೀವು ಇದೇ ರೀತಿ ಇರ್ತೀರಾ ಅಂತ ಹೇಳಿ ಸತ್ಯ ಹೇಳೇ ಬಿಡೋಣ ಅಂತ ಮುಂದಾಗ್ತಿದ್ರೆ ಅಷ್ಟರಲ್ಲಿ ಲಕ್ಷ್ಮಿ ಹಾಗೆ ನಿದ್ರೆಗೆ ಜಾರೇ ಬಿಟ್ಟಿರ್ತಾಳೆ. ಏನಪ್ಪ ಇದು ಯಾವಾಗಲೂ ಹೀಗೆ ಆಗುತ್ತಲ್ಲ, ಪ್ರೀತಿ ವಿಷಯ ಹೇಳಿಬಿಡೋಣ. ಇಷ್ಟು ಪ್ರೀತಿ ಮಾಡೋರಿಗೆ ನನಗೋಸ್ಕರ ಆ ಒಂದು ಅಪಾಯನೂ ಲೆಕ್ಕಿಸದೆ ತೆಪ್ಪನ್ನ ಹೊಡಿಸ್ಕೊಂಡು ಬಂದ ಇಂಥವ್ರಿಗೆ ಸುಳ್ಳನ್ನು ಹೇಳ್ಕೊಂಡು ಈ ರೀತಿ ಹೋಗೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಹಾಗಾಗಿ ಸತ್ಯ ಹೇಳೋಣ ಅಂತ ಅಂದ್ಕೊಂಡ್ರೆ ಏನು ಈ ರೀತಿ ಆಗೋಯ್ತು, ನಿದ್ರೆಗೆ ಜಾರ್ ಬಿಟ್ರಲ್ಲ ಅಂತ ಅಂದ್ಕೊಂಡು ಬೇಜಾರಾಗ್ತಾನೆ. ಆ ಕಡೆ ಕೀರ್ತಿ ಅಂತೂ ಉರ್ಕೋತಾ ಇದ್ದಾಳೆ, ನಾನು ವೈಷ್ಣವ್ ಹತ್ರ ಹೋಗಬೇಕು, ಅವರಿಬ್ರು ಜೊತೆಲಿದ್ದಾರೆ, ಅವರಿಬ್ರು ಜೊತೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ. ಈ ಕಡೆ ಕಾವೇರಿ ಅವರಂತೂ ಡೋರ್ನ ಲಾಕ್ ಮಾಡಿದ್ದೆ ಕೈ ಎತ್ತೇ ಬಿಡ್ತಾರೆ. ಈ ಕಡೆ ಕೀರ್ತಿ ಅಂತೂ ಫುಲ್ ಹವಾ ಕ್ರಿಯೇಟ್ ಮಾಡ್ತಿದ್ದಾಳೆ, ಫುಲ್ ಕೆಂಡಾಮಂಡಲ ಆಗ್ಬಿಡ್ತಾಳೆ. ಇನ್ನೇನು ಇವಳನ್ನ ಸಮಾಧಾನ ಪಡಿಸ್ಲೇಬೇಕಾಗತ್ತೆ, ಇಲ್ಲ ಅಂದರೆ ಇವಳು ಒಂದು ಹೋಗಿ ಎರಡು ಮಾಡ್ತಾಳೆ ಅಂತ ಗೊತ್ತಿರೋದ್ರಿಂದ ಕಾವೇರಿ ಅವರು ಅಯ್ಯೋ ಕೀರ್ತಿ ಪುಟ್ಟ, ನಾನು ಒಳ್ಳೇದಕ್ಕೆ ತಾನೇ ಹೇಳಿದ್ದು, ಸಣ್ಣದು ಮಾಡೋಕೆ ಹೋಗಿ ನೀನು ಅವನ್ನೇ ಕಳ್ಕೋಬಾರ್ದಲ್ವ ಅಂತ ಹೇಳಿ ಮುದ್ದು ಪೆದ್ದಾಗಿ ಹೇಳಿ ಸಮಾಧಾನ ಮಾಡ್ತಾರೆ. ನಂತರ ಈ ಕಡೆ ತುಂಬ ಇನ್ನೋಸೆಂಟ್ ಆಗಿರೋ ಕೀರ್ತಿ ಕೂಡ ಆ ಒಂದು ಮುದ್ದೆಗೆ ಫ್ಲಾಟ್ ಆಗಿ ಹೋಗಿ ಮಲ್ಕೋತಾಳೆ. ನಂತರ ನನ್ನ ಮಗಳನ್ನೇ ಇಷ್ಟು ಕನ್ವಿನ್ಸ್ ಮಾಡಿಲ್ಲ, ಮುದ್ದಾಗಿ ಮಾತಾಡಿಲ್ಲ. ಅವಳೇನಾದರೂ ಈ ರೀತಿ ಆಡ್ತಿದ್ರೆ ಒಂದೆರಡು ಕೊಟ್ಟು ಸುಮ್ಮನೆ ಇರ್ತದೆ. ಆದರೆ ಇವಳು ನೋಡಿದ್ರೆ ಯಾವ ಕರ್ಮ ನನಗೆ ಹಣೆ ಬರ, ಇವಳ್ರಿ ಮುಂದೆ ನಾಟಕ ಆಡೋದು ಅಂತ ಕಾವೇರಿ ಅನ್ಕೋತಾರೆ. ನಂತರ ಬೆಳಗ್ಗೆ ಈ ಕಡೆ ವೈಷ್ಣವ್ ರೋಡಲ್ಲಿ ನಿಂತು ಸ್ನಾನ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಟ್ಟದೆ. ಏನಪ್ಪ ಇದು ಪಾಪ ವೈಷ್ಣವ್ನ ಕರ್ಮಕಾಂಡ ಅಂತ ಅನ್ಕೋತಿದ್ರೆ ಈ ಕಡೆ ತಾತ ಎಣ್ಣೆ ಹಾಕಿದ್ಯಾ, ಈ ಪುಡಿ ತಗೋ, ಇದನ್ನು ಹಾಕ್ಕೊಂಡು ಸ್ನಾನ ಮಾಡು, ಇಲ್ಲೆಲ್ಲ ಹೀಗೆ ಸ್ನಾನ ಮಾಡೋದು ಅಂತ ಹೇಳಿ ಹೋದರೆ ಈ ಕಡೆ ವೈಷ್ಣವರು ಇನ್ನೂ ಕೂಡ ಸ್ನಾನ ಮಾಡಿಲ್ವಾ ಅಂತ ಲಕ್ಷ್ಮಿ ಬಂದರೆ ನೀವೇನೋ ಸ್ನಾನ ಮಾಡಿಬಿಟ್ರೆ, ಆದರೆ ನಾವು ಈ ರೀತಿ ಬೀದಿಲಿ ನಿಂತು ಸ್ನಾನ ಮಾಡಬೇಕಂತ ಈ ಹಳ್ಳಿಲಿ ಈ ಥರ ಎಲ್ಲ ಅಂತಿದ್ರೆ ನಾನು ಬರ್ತಾನೆ ಇರಲಿಲ್ಲ ಗೊತ್ತಾ. ಅಟ್ಲೀಸ್ಟ್ ಒಂದು 4 ಗರಿನಾರು ಹಾಕಿದಾರ ಅಂತ ಅನ್ಕೋತಿದ್ರೆ, ಅಯ್ಯೋ ಹಳ್ಳಿಲೆಲ್ಲ ಇದೇ ರೀತಿನೇ, ಹೌದು ಇದೇನು ಪೌಡರ್ ಅಂದಾಗ ಇದನ್ನು ತಾತ ಕೊಟ್ಟಿದ್ದು, ತಲೆಗೆ ಹಾಕೊಂಡು ಮಾಡ್ಬೇಕಂತೆ, ಅಟ್ಲೀಸ್ಟ್ ಇದಾರು ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಅಂದಾಗ ಅಯ್ಯೋ ಏನ್ರಿ ಈ ಥರ ಆಡ್ತಿದ್ರ, ನಮ್ಮ ಭಟ್ರು ಹೇಳಿಲ್ವಾ ಗಂಡು ಮಕ್ಕಳು ಎಲ್ಲಿ ಬೇಕಿದ್ರೂ ಸ್ನಾನ ಮಾಡ್ಬೋದು ಅಂತ ತಾತ ಕೊಟ್ಟಿದ್ದಾರೆ ಅಂದರೆ ಅದು ತುಂಬಾ ಉಪಯುಕ್ತವಾಗಿರುತ್ತೆ, ಅದನ್ನು ಹಾಕ್ಕೊಂಡೇ ಸ್ನಾನ ಮಾಡಿ. ಆಮೇಲೆ ಯಾರಿಗೂ ಗೊತ್ತು ಅದು ಕೂಡ ಕಾಂಪಿಟೇಷನ್ ಒಂದು ಭಾಗ ಆಗಿರ್ಬೋದು, ತಾತ ಕೊಟ್ಟಿದ್ದಾರೆ, ಆಮೇಲೆ ಮಾರ್ಕ್ಸ್ ಹೋಗ್ಬಿಟ್ರೆ ಅಂದಾಗ ಗರಗರ ಅಂತ ಕುಡ್ದು ಅಂದಾಗ ಹೌದೌದು ನನ್ನ ಗಂಡ ಇರೋದೇ ಒಬ್ಬ, ಅವನ್ನ ನಾನು ಸೇಫಾಗಿ ಕಾಪಾಡ್ಕೋಬೇಕು, ನೀವು ಮಾಡೇ ಬಿಡ್ತೀರಾ ಬೇಕಿದ್ರ ಅಂತ ಕೆಲಸನ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಅವಳೇ ಸೋಪ್ ಹಾಕಿ ಪೌಡ್ರ್ ಹಾಕಿ ಸ್ನಾನ ಮಾಡಿಸ್ತಿದ್ದಾಳೆ. ಈ ಕಡೆ ಬಿಸಿ ನೀರನ್ನು ಸಹಿಸ್ಕೊಳ್ಳೋಕ್ಕಾಗದೆ ವೈಷ್ಣವ್ ಒದ್ದಾಡ್ತಿದ್ದಾನೆ. ಜೊತೆಗೆ ಈ ಬಿಸಿನೀರಿಗೆ ನನ್ನ ಚರ್ಮನೇ ಕಿತ್ಕೊಂಡು ಬರುತ್ತೆ ಅಂತ. ಏನ್ರಿ ಚರ್ಮ ಕಿತ್ಕೊಂಡು ಬರುತ್ತಂತ, ಈ ಎಣ್ಣೆ ಜಿಟ್ಟು ಹೋಗಬೇಕು ಅಂದರೆ ಬಿಸಿ ನೀರು ಸ್ನಾನನೇ ಆಗಬೇಕು, ಸ್ವಲ್ಪ ಹೊತ್ತು ಅನಿಸುತ್ತೆ ಆಮೇಲೆಲ್ಲ ಸರಿ ಹೋಗುತ್ತೆ, ಸುಮ್ಮನಿರಿ ಅಂತ ಹೇಳ್ತಿದ್ರೆ ಆ ಕಡೆ ವಿಧಿನ ಲವರ್ ತಂಗಿ ಊರನ್ನೆಲ್ಲ ತೋರಿಸ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಬರ್ತಿದ್ದಾಳೆ. ಈ ಕಡೆ ಟ್ಯಾನ್ ಆಗುತ್ತೆ, ನಾನು ಬರಲ್ಲ ಅಂತ ಹೇಳಿದ್ರೆ ಟ್ಯಾನ್ ಆದರೆ ಕಡಲೆ ಹಿಟ್ಟು ಕೊಡ್ತೀನಿ, ಈಗ ಹೋಗೋಣ ಎಲ್ಲರೂ ಅಂದರೆ ಏನೂ ಬೇಡ, ನಾನು ಪಾರ್ಲರ್ಗೆ ಹೋಗಿ ಎಲ್ಲ ಕೂಡ ಮಸಾಜ್ ಮಾಡಿಸ್ಕೋತೀನಿ. ಹೌದು ನಿಮ್ಮ ಹಳ್ಳಿಲಿ ನೀನು ಜನಗಳಿಲ್ವಾ ಅಂದಾಗ ತುಂಬ ಜನ ಇದ್ದಾರೆ, ಆದರೆ ಯಾವುದೋ ಒಂದು ಕಾಂಪಿಟೇಷನ್ ಬಂದಿದೆ, ಕಾಂಪಿಟೇಷನ್ ಹೆಸರು ಮರ್ತು ಹೋಗಿದೆ, ಎಲ್ಲರೂ ಕೂಡ ಅಲ್ಲಿ ಏನು ನೋಡೋಕೆ ಹೋಗಿದ್ದಾರೆ, ನಾವು ಕೂಡ ಈಗ ಅಲ್ಲಿಗೆ ಹೋಗ್ತಿರೋದು ಅಂದಾಗ ಅಯ್ಯೋ ನನಗೇನು ಆ ಕ್ರೇಜ್ ಇಲ್ಲ, ಮನೆಗೆ ಹೋಗೋಣ ಅಂತ ಹೇಳ್ತಿದ್ರೆ ಇಲ್ಲ ಹೋಗೋಣ ಬನ್ನಿ ಅಂತ ಹೇಳ್ತಾರೆ. ಈ ಕಡೆ ಲವ್ವರು ಅವ್ರ ಫ್ರೆಂಡ್ನೆಲ್ಲ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಈ ಕಡೆ ವಿಧಿ ಇವಂದು ಈ ಥರ ಊರು ಇರುತ್ತೆ ಅಂತ ನನಗೆ ಗೊತ್ತೇ ಇಲ್ಲ, ನಾನು ಸುಮ್ಮನೆ ಇವನ ಜೊತೆ ಬಂದಿದ್ದಾಯಿತು, ತಪ್ಪು ಮಾಡಿಬಿಟ್ಟೆ ನಾನು ಅಂತ ಅನ್ಕೋತಿದ್ದಾಳೆ. ಬಟ್ ಕಾಂಪಿಟೇಷನ್ ಅಂತ ಹೇಳ್ತಿದ್ರೆ ಸಿಟಿಯಿಂದ ಜನ ಬಂದಿದ್ದಾರೆ ಅಂತ ಹೇಳ್ತಿದ್ರೆ ಒಂದು ಸುಳಿವು ಕೂಡ ಅವಳಿಗೆ ಸಿಗ್ತಿಲ್ಲ. ಸೂಪರ್ ದಂಪತಿ ಅಂತ ಹೇಳ್ಬಿಟ್ಟಿದ್ರೆ ಗೊತ್ತಾಗ್ಬಿಡ್ತಿತ್ತು, ಬಟ್ ಆಕೆಗೆ ಹೆಸರು ಮರ್ತು ಹೋಗಿರೋದ್ರಿಂದ ಸೂಪರ್ ದಂಪತಿ ಅಂತ ಕೂಡ ಹೇಳಲ್ಲ. ಫೈನಲಿ ಕಾಂಪಿಟೇಷನ್ ಜಾಗಕ್ಕೆ ಬಂದು ತನ್ನವನ್ನ ನೋಡ್ತಿದ್ದಾಗೆ ಪ್ಯಾನಿಕ್ ಆಗ್ತಿರೋ ವಿಧಿ ತನ್ನ ಮನೆಯವ್ರ ಕಣ್ಣಿಗೆ ಬಿದ್ದೇ ಬಿಟ್ಲು. ಹಾಗಿದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದೇ ಬಿಟ್ಲ. ಮತ್ತೆ ತಪ್ಪಿಸ್ಕೊಳ್ಳೋಕೆ ಮುಂದಾಗ್ತಿದ್ರು ಕೂಡ ಅವಳನ್ನ ನೋಡಿದ್ದಂತೂ ಶತಸಿದ್ಧ ಮನೆಯವರು. ನಂತರ ಈ ಕಡೆ ಕಾವೇರಿಯವರು
ಬಂದದ್ದೆ ಕೀರ್ತಿ ಹತ್ರ ನೋಡು ಏನೇನೋ ಆಟ ಆಡಿ ಎಲ್ಲ ಕೂಡ ಹಾಳು ಮಾಡಬೇಡ ಕೀರ್ತಿ, ಹುಷಾರಾಗಿ ನಡ್ಕೊ ಅಂತ ಹೇಳ್ತಿದ್ದಾರೆ. ನನಗೆ ಗೊತ್ತಿದೆ ಹೇಗೆ ನಡ್ಕೋಬೇಕು ಅಂತ. ಯಾವುದೇ ಕಾರಣಕ್ಕೂ ಇವತ್ತು ವೈಷ್ಣವ್ ಮತ್ತು ಲಕ್ಷ್ಮಿ ಕಾಂಪಿಟೇಷನಲ್ಲಿ ಗೆಲ್ಲೋದಿಲ್ಲ ಅಂತ ಹೇಳಿ ಹೋಗ್ತಿದ್ರೆ, ಈ ಕಡೆ ವೈಷ್ಣವ್ ಸ್ನಾನ ಆಗ್ತಿದ್ದಾಗ ಈ ಕಡೆ ಇಬ್ಬರು ಕೂಡ ಅವತ್ತಿನ ಕಾಂಪಿಟೇಷನ್ಗೆ ಹಳ್ಳಿ ಸ್ಟೈಲ್ನಲ್ಲಿ ರೆಡಿಯಾಗಿ ಬರ್ತಿದ್ದಾರೆ. ಈ ಕಡೆ ಲಕ್ಷ್ಮಿನ ನೋಡಿದ್ದೆ ಈ ಕಡೆ ವೈಷ್ಣವ್ ಇದಾಗ್ತಿದ್ದಾನೆ. ದೃಷ್ಟಿ ಆಗತ್ತೆ ನಮ್ಮ ಜೋಡಿ ಸ್ಪೆಷಲ್ ಆಗಿದೆ ಇವರ ಜೋಡಿ ಅಂತ ಹೇಳ್ಬೋದು. ಅಂತ ಮುದ್ದು ಜೋಡಿಗೆ ಕಣ್ಣು ಹಾಕಿ ಕಲ್ಲು ಹಾಕೋದಕ್ಕೆ ಕಾವೇರಿ ಕೀರ್ತಿ ರೆಡಿ ಆಗಿದ್ದಾರೆ. ಯಾವ ರೀತಿನಪ್ಪ ಕೀರ್ತಿ ಮಧ್ಯ ಪ್ಲಾನ್ ಮಾಡಿ ಇಬ್ರು ಕಾಂಪಿಟೇಷನಲ್ಲಿ ಗೆಲ್ಲದೆ ಇರುವಾಗೆ ಮಾಡ್ತಾಳೆ. ಅವ್ರು ಏನೇ ಮಾಡಿದ್ರು ಕೂಡ ಅದು ಮತ್ತೆ ಅವರಿಬ್ಬರಿಗೆ ಪ್ಲಸ್ ಆಗುತ್ತೆ. ಅದನ್ನು ಅವರು ಪ್ಲಸ್ ಮಾಡಿಕೊಂಡು ಮತ್ತೆ ಹತ್ರ ಆಗೋದಂತೂ ಗ್ಯಾರಂಟಿ. ಬಟ್ ಯಾವ ರೀತಿ ಕಾಂಪಿಟೇಷನ್ ಇರತ್ತೆ, ಅದಕ್ಕೆ ಹೇಗೆ ಕಲ್ಲು ಮಣ್ಣನ್ನು ಸುರಿತಾಳೆ ಕೀರ್ತಿ ಅನ್ನೋದನ್ನು ತಿಳ್ಕೊಬೇಕು ಅಂದರೆ, ವೇದಿಕತೆ ಏನಾಯಿತು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.